ನಮಸ್ತೆ ಎಲ್ರಿಗೂ. ಇದು ಅಮೃತಧಾರೆ ಸೀರಿಯಲ್ ಇವತ್ತಿನ ಎಪಿಸೋಡ್ ಏನಾಗುತ್ತೆ ನೋಡುವ. ಇಲ್ಲಿ ಎಲ್ಲರ ಗೌತಮ್ಗೆಲ್ಲ ವಿಷಯ ಗೊತ್ತಾಗಿ ಶಕುಂತಲ ಬಳಿ ಬಂದು ಕೇಳ್ತಾನೆ. ಆವಾಗ ಅವಳ ತಮ್ಮ ಮಾತಾಡ್ತಾ ಇರ್ತಾನೆ. ಅವನು ತಂಗಿಯನ್ನು ಬಚಾವ್ ಮಾಡಲಿಕ್ಕೆ ನಾನೇ ಇದೆಲ್ಲ ಮಾಡಿದಂತೆ ಹೇಳ್ತಾನೆ. ಇವಳು ಕಣ್ಣೀರು ಹಾಕಿ ನಾಚಿಗೆ ಆಗಬೇಕು ನಿನಗೆ ಅಂತ ಹೊಡಿತಾಳೆ. ಯಾಕಣ್ಣ ಈ ಥರ ಮಾಡಿದ್ದೆ ನನ್ನ ತಂಗಿ ಮಕ್ಕಳಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಅಂತ ಹೇಳ್ತಾನೆ. ನನಗೋಸ್ಕರ ಹೌದು, ನೀನು ನಿನ್ನ ಫ್ಯಾಮಿಲಿಗೆ ಎಲ್ಲ ನಿನ್ನ ಲೈಫೇ ತೆಗೆದುಕೊಂಡಿದೀಯ, ಆದರೆ ನಿನ್ನ ಪ್ರೀತಿಯ ಮಗ ನಿನಗೆ ಏನು ಕೊಟ್ಟ ಅಂತ ಕೇಳ್ತಾನೆ. ಬಿಡಿಗಾಸು ಬಿಸ್ಕೆಟ್ ಬಿಸಾಡಿದಾಗೆ ಬಿಸಾಕಿದ, ಏನು ಕೊಟ್ಟ ನಿನಗೆ ಅಂತ ಕೇಳ್ತಾನೆ. ಮೊದಲಿಂದಲೂ ನಿನ್ನ ಫ್ಯಾಮಿಲಿಗೆ ನಿನ್ನ ಮಕ್ಕಳಿಗೆ ಇಲ್ಲಿ ಅನ್ಯಾಯ ಆಗ್ತಿತ್ತು, ಅದಕ್ಕೆ ನಿನಗೆ ಎಲ್ಲ ಸಿಗ್ಬೇಕಂತ ನಾನು ಶಪಥ ಹಾಕಿದ್ದೆ ಅಂತ ಹೇಳ್ತಾನೆ. ನಿನಗೆ ನಿನ್ನ ಮಕ್ಕಳಿಗೆ ನೆರಳಾಗಬೇಕಂತ ನಾನು ಮದುವೆ ಆಗದೆ ಇದ್ದೆ, ಹಾಗೆ ಒಂಟಿಯಾಗಿದ್ದೀನಿ ಅಂತ ಹೇಳ್ತಾನೆ. ಅಂಥದ್ರಲ್ಲಿ ನಿನಗೆ ಅನ್ಯಾಯ ಆಗ್ತಿದ್ರೆ ಹೇಗೆ ಸುಮ್ಮನೆ ಇರಲಿ ಸಿಸ್ಟರ್ ಅಂತ ಹೇಳ್ತಾನೆ. ನನ್ನ ರಕ್ತ ಕುದೀತಿತ್ತು, ಅದಕ್ಕೆ ಈ ಥರ ಮಾಡಿದ್ದು ನನ್ನ ತಪ್ಪಂತ ಅನ್ಕೋಬೋದು, ಆದರೆ ನನ್ನ ಮನಸ್ಸಿಗೆ ಖುಷಿ ಕೊಡ್ತು ಅಂತ ಹೇಳ್ತಾನೆ. ನನಗೆ ಯಾವುದೇ ಪಶ್ಚಾತ್ತಾಪ ಇಲ್ಲ ಅಂತ ಹೇಳ್ತಾನೆ. ಆವಾಗ ಶಕುಂತಲ ಬೇಕಂತ ನಾಟಕ ಮಾಡ್ತಾಳೆ. ಸಾಕು, ಮಾಡೋದೆಲ್ಲ ಮಾಡಿ ನನ್ನನ್ನು ಮಧ್ಯಕ್ಕೆ ತರಬೇಡ, ಸಿಂಪದಿಗಿಡಿಸ್ಬೇಕಂತ ಅಂದ್ಕೊಂಡಿದ್ದೀಯ ಅಂತ ಹೇಳ್ತಾನೆ. ಸಿಂಪತಿ ಎಲ್ಲ ನೀನು ಮಾಡೋದೆಲ್ಲ ಮಾಡಿ ನಿನಗೆ ಹೆಸರು ಎಲ್ಲ ಕಳ್ಕೊಂಡಿದ್ಯಾ, ಹಾಗೆ ನನ್ನ ಹೆಸರಲ್ಲಿ ನನ್ನ ಮುಖಕ್ಕೆ ನಿನ್ನು ನೋಡಿದರೆ ಇಷ್ಟ ಆಗಲ್ಲ, ಹಾಗೆ ಅಣ್ಣ ಅಂತ ಹೇಳಿಕ್ಕೂ ನನಗೆ ಅಸಹ್ಯ ಆಗುತ್ತೆ ಅಂತ ಹೇಳ್ತಾಳೆ. ಯಾವತ್ತೂ ನಿನ್ನನ್ನು ಕ್ಷಮಿಸಲ್ಲ, ನನ್ನ ಪಾಡಿಗೆ ನೀನು ಸತ್ತು ಹೋದೆ ಅಂತ ಹೇಳ್ತಾಳೆ. ನಿನ್ನ ಸಂಬಂಧ ಇವತ್ತಿಗೆ ಮುಕ್ತಾಯವಾಯಿತು, ನಾನು ನಿನಗೆ ಎಷ್ಟು ರೆಸ್ಪೆಕ್ಟ್ ಕೊಟ್ಟಿದ್ದೆ, ಆದರೆ ಇವತ್ತದು ಲಾಸ್ಟ್ ಆಯಿತು ಅಂತ ಹೇಳ್ತಾಳೆ. ಏನು ನೀನು ನನಗೆ ಅನ್ಯಾಯ ಆಗಿದೆ ಅಂತ ಹೇಳ್ತಿದ್ಯಾ, ನಾವು ಹೇಗಿದ್ವಿ ಎಲ್ಲಿಂದ ಬಂದ್ವಿ ಅದನ್ನು ನೀನು ಮರ್ತೋದ್ಯಾ ಅಂತ ಹೇಳ್ತಾಳೆ. ಈ ಮನೆ ನಮಗೆ ಗೌರವದಿಂದ ನಡೆಸ್ಕೊಂಡಿದ್ದೆ, ಅದನ್ನೆಲ್ಲ ಮರಿಬೇಡ. ಗೌತಮ್ ನನ್ನ ಎತ್ತ ಮಗ ಅಲ್ಲದಿರ್ಬೋದು, ಆದರೆ ಇವನು ತಾಯಿ ಸ್ಥಾನ ಕೊಟ್ಟಿದ್ದಾನೆ, ಸ್ವಂತ ಮಕ್ಕಳಿಗಿಂತ ಚೆನ್ನಾಗಿ ನೋಡ್ಕೊಂಡಿದ್ದಾನೆ ಅಂತ ಹೇಳ್ತಾಳೆ. ನನ್ನ ಮಕ್ಕಳು ಬೇರೆ ಇವನು ಬೇರೆ ಅಂತ ಯಾವತ್ತು ಅನಿಸಿಲ್ಲ ಅಂತ ನಾಟಕ ಮಾಡ್ತಾಳೆ. ಯಾಕೆಂದರೆ ಗೌತಮ್ ಬೇಗ ಅಮ್ಮನಿಗೆ ಕರಗ್ತಾನಲ್ಲ, ಅದಕ್ಕೆ. ನಾನು ನಿನ್ನ ಬಗ್ಗೆ ಏನೇನೆಲ್ಲ ಅಂದ್ಕೊಂಡಿದ್ದೆ, ಆದರೆ ನೀನು ಈ ಥರ ಮಾಡ್ತೆ ಅಂತ ಅಂದ್ಕೊಂಡಿಲ್ಲ, ನಿನಗೆ ಜೈಲೇ ಗತಿ ಅಂತ ಹೇಳ್ತಾಳೆ ನಾಟಕ ಮಾಡಿ. ಆವಾಗ ಇಲ್ಲಿ ನಂಜಿದು ಗಂಡ ಬಂದು ಕಾಂತ ನಿನಗೆ ಕರ್ಮ ರಿಟರ್ನ್ ಆಗುತ್ತೆ ನೋಡು, ನಿನಗೆ ಜೈಲೇ ಗತಿ ಅಂತ ಹೇಳ್ತಾರೆ. ಇವತ್ತು ನನಗೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ, ಎಣ್ಣೆಗಿಂತ ಡಬಲ್ ಕಿಕ್ ಕೊಡುತ್ತೆ ಅಂತ ಹೇಳ್ತಾರೆ ನಂಜಿಗಂಡು. ಆವಾಗ ಆನಂದ್ ಹೇಳ್ತಾನೆ, ಗೆಳೆಯ ಇವರೇ ಕನಕದುರ್ಗದವರು, ಇವರು ಆಕ್ಸಿಡೆಂಟ್ ಮಾಡಿದ್ದು ಹಾಗೆ ಅಪಾಯ ಆಗಿದ್ದೆಲ್ಲ ಇವರೇ ನಮಗೆ ಹೇಳಿದ್ದು ಅಂತ ಹೇಳ್ತಾನೆ. ಆವಾಗ ಶಕುಂತಲ ಅನ್ಕೊಳ್ಳು, ಇದೆಲ್ಲ ಇವನ ಕೆಲಸನ, ಇವನನ್ನು ಹೊರಗಡೆ ಬಿಟ್ಟು ನಾವು ತಪ್ಪು ಕೆಲಸ ಮಾಡಿದ್ದೇವೆ, ಮುಂಚೆನೇ ಏನಾದರೂ ಮಾಡಬೇಕಿತ್ತು ಅಂತ ಅಂದ್ಕೊಳ್ತಾಳೆ. ಕಡೆಗೂ ಶಕುಂತಲ ಅರೆಸ್ಟ್ ಆಗಿಲ್ಲ, ಕಾಂತ ಅರೆಸ್ಟ್ ಆದ. ಶಕುಂತಲ ಅಣ್ಣ ಅವನನ್ನು ಜೈಲಿಗೆ ತಗೊಂಡೋಗ್ತಾರೆ. ಅವಾಗ ಅಲಿಮಯ್ಯ ನನ್ನನ್ನು ಮಾಡೋದೆಲ್ಲ ಮಾಡಿ ಹೋಗು, ಜೈಲಿಗೆ ಹೋಗು ಅಂತ ಹೇಳ್ತಾನೆ ಜಯದೇವನು. ಆಮೇಲೆ ಶಕುಂತಲ, ಗೌತಮ್ ನನ್ನ ತಪ್ಪಾಗಿ ತಿಳ್ಕೊಬೇಡ ಅಂತ ಹೇಳ್ತಾನೆ. ನಾನು ನನ್ನ ಹೆಸರು ಎಲ್ಲಿಂದ ಬಂದೆ ಅಂತೆಲ್ಲ ಮುಚ್ಚಿಟ್ಟದ್ದಲ್ಲ, ನಿಮ್ಮ ತಂದೆನೇ ನನ್ನ ಹೆಸರು ಪಂಕಜದಿಂದ ಬದಲಾಯಿಸೋದು ಅಂತ ಹೇಳ್ತಾಳೆ. ಅವರೇ ನನಗೆ ಶಾಕುಂತಲ ಅಂತ ಹೆಸರಿಟ್ಟು ಅವರೇ ನನಗೆ ಶಾಕುಂತಲ ಅಂತ ಯಾವಾಗಲೂ ಹೇಳ್ತಾ ಇದ್ರು ಅಂತ ಹೇಳ್ತಾಳೆ. ನಾನು ಹಳೆಯ ವಿಚಾರ ಎಲ್ಲ ಮರೆತು ಬಿಟ್ಟು ನಿಮ್ಮಲ್ಲಿ ಒಬ್ಬಳಾಗ್ಬಿಟ್ಟೆ ಅಂತ ಹೇಳ್ತಾಳೆ ಶಕುಂತಲ. ತಂದೆಗೆ ನನ್ನ ಹಿನ್ನೆಲೆ ಯಾರಿಗೂ ಗೊತ್ತಾಗೋದು ಬೇಡ, ಯಾಕೆಂದರೆ ಅವರ ಸ್ಟೇಟಸ್ ಬೇರೆ, ನನ್ನ ಸ್ಟೇಟಸ್ಸೇ ಬೇರೆ ಅಂತ ಹೇಳ್ತಾಳೆ. ಕಣ್ಣೀರು ಇರ್ತಾಳೆ, ಯಾಕೆಂದರೆ ಅವಳಿಗೆ ಈಗ ಬಚಾವ್ ಆಗಬೇಕಲ್ಲ. ತುಂಬ ಡ್ರಾಮಾ ಮಾಡಿ, ಆಯಿತು ನಿನಗೆ ನಂಬಿಕೆ ಬಂದಿಲ್ಲದ್ರೆ ಈಗಲೂ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾಳೆ. ನಿನ್ನ ಕಣ್ಣು ಮುಂದೆ ಇರಲಿಕ್ಕೆ ನಾನು ಇಷ್ಟಪಡಲ್ಲ ಅಂತ ಡ್ರಾಮಾ ಮಾಡ್ತಾಳೆ. ಇವತ್ತಿಗೆ ನನ್ನ ಮತ್ತು ನಿಮ್ಮ ಋಣ ಮುಗೀತಂತ ಕೈ ಮುಗ್ದು ಹೊಡ್ತಾಳೆ. ಆವಾಗ ಅಮ್ಮ ಅಲ್ಬೇಡಿ ಅಂತ ಹೇಳ್ತಾನೆ ಗೌತಮ್. ಇದೆಲ್ಲ ಮಾವು ಮಾಡಿರೋ ಕಳಂಕ ನಿಮ್ಮ ಮೇಲೆ ಬರುವಂತಾಯಿತು, ಸಮಾಧಾನ ಮಾಡಿ ಕ್ಷಮಿಸಿ ನನ್ನನ್ನು, ನಿನ್ನ ಬಗ್ಗೆ ತಪ್ಪು ತಿಳ್ಕೊಂಡೆ ಅಂತ ಹೇಳ್ತಾನೆ. ಭೂಮಿ ಅಮ್ಮ ಹೇಳ್ತಾರೆ, ಆಗಿದ್ದೆಲ್ಲ ಆಗಿ ಹೋಯ್ತು, ಬನ್ನಿ ಶಾಸ್ತ್ರ ಮುಗಿಸುವ ಅಂತ. ಬೆಳಗ್ಗೆ ಎಲ್ಲರೂ ಸೇರಿ ಪೂಜೆ ನೆರವೇರಿಸ್ತಾರೆ, ಅಂದರೆ ಸೀಮಂತ ಶಾಸ್ತ್ರ ಎಲ್ಲ ಮುಗಿಸ್ತಾರೆ. ಇಲ್ಲಿ ಭೂಮಿಯ ಬಗ್ಗೆ ಮನಸ್ಸಲ್ಲಿ ಅಂದ್ಕೊಳ್ತಾರೆ ಶಕುಂತಲ, ನೀನು ನನ್ನ ಅಣ್ಣನನ್ನು ದೂರ ಮಾಡಿಬಿಟ್ಟಿಯಲ್ಲ, ನೀನು ಹೇಗೆ ನನ್ನ ಅಣ್ಣನನ್ನು ದೂರ ಮಾಡಿ ನಿನ್ನ ಫ್ಯಾಮಿಲಿ ಕಟ್ತೀಯ ಅಂತ ನಾನು ನೋಡ್ತೀನಿ ಅಂತ, ನೀನು ಹೇಗೆ ಖುಷಿಯಾಗಿರ್ತೀಯ ನೋಡ್ತೀನಿ, ನನ್ನ ಎಲ್ಲ ಕೆಲಸದಲ್ಲಿ ಅಡ್ಡ ಬಂದಿಯಲ್ಲ ಅಂತ ಅಂದ್ಕೊಳ್ತಾಳೆ. ಶಕುಂತಲ ನಿಂತ್ಕೊಂಡಿರ್ತಾಳೆ, ಅಲ್ಲಿಗೆ ಬರ್ತಾಳೆ ಭೂಮಿ ಅತ್ತೆ ಅಂತ. ಅಲ್ಲಮ್ಮ ನಿನಗೆ ಈ ಥರ ಆಗಿದೆ, ಈ ಥರ ಪ್ರಾಬ್ಲಮ್ ಆಗ್ತಿದೆ ಅಂತೆಲ್ಲ ಹೇಳಿ ನನಗೆ ಮೊದಲೇ ಹೇಳ್ಬೋದಿತ್ತಲ್ಲ, ನನ್ನ ಪಾತ್ರ ಇದರಲ್ಲಿ ಯಾವುದೂ ಇಲ್ಲ ಅಂತ ಹೇಳ್ತಾಳೆ. ಇದರೆಲ್ಲ ಮಾಡಿದ್ದು ನನ್ನ ತಮ್ಮ ಹೌದು, ಆದರೆ ಇದರಲ್ಲಿ ನಂದು ಯಾವುದು ಪಾತ್ರ ಇಲ್ಲ ನಂಬು ಅಂತ ಹೇಳ್ತಾಳೆ.
ನೀವು ಲಕ್ಷ್ಮೀಕಾಂತ್ ಅಂಕಲ್ ಒಟ್ಟಿಗೆ ಇದ್ರಿ, ಒಂದು ದೇಹ ಆ ಥರ ಇದ್ರಿ. ಅಂಥದ್ರಲ್ಲಿ ನಿಮಗೆ ಗೊತ್ತಿಲ್ಲ ಈ ವಿಷಯ ಅಂದರೆ ನಂಬಲಿಕ್ಕಾಗಲ್ಲ. ಅಂದರೆ ನಿನಗೆ ಇನ್ನೂ ನನ್ನ ಮೇಲೆ ನಂಬಿಕೆ ಇಲ್ಲ. ನಾನು ನಿಮ್ಮನ್ನು ಜಡ್ಜ್ ಮಾಡಲಿಕ್ಕೆ ನಾನು ಕೋರ್ಟು ಅಲ್ಲ, ಲಾಯರು ಅಲ್ಲ ಅಂತ ಹೇಳ್ತಾಳೆ. ನನಗೇನು ಅನಿಸಿತು ಅದನ್ನೇ ಹೇಳಿದೆ ಅಂತ ಹೇಳ್ತಾಳೆ. ನನ್ನ ಹೊಟ್ಟೆಯಲ್ಲಿ ಮಗು ಇದೆ, ಅದನ್ನು ನಾನು ಜೋಪಾನವಾಗಿ ಕಾಪಾಡಬೇಕು. ಈ ಸಂದರ್ಭದಲ್ಲಿ ನಾನು ಯಾರನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅತ್ತೆ ಆದರೂ ಸರಿ, ಯಾರನ್ನು ನಾನು ನಂಬಲ್ಲ, ಅಷ್ಟು ಜೋಪಾನಾಗಿ ನೋಡ್ಕೋಬೇಕು ನನ್ನ ಮಗು ಅಂತ ಹೇಳ್ತಾಳೆ. ಅಂದರೆ ಏನು ನಿನ್ನ ಅರ್ಥ, ನನ್ನನ್ನು ನಂಬಲ್ಲ ಅಂತನ? ಅದು ನಾನು ಹೇಗೆ ಹೇಳಲಿಕ್ಕೆ ಸಾಧ್ಯ? ನಿಮಗೆ ಗೊತ್ತಿರುತ್ತೆ, ಆತ್ಮಸಾಕ್ಷಿಗೆ ಇರುತ್ತೆ, ಅದನ್ನು ನಂಬುದು ಬಿಡೋದು ನಿಮಗೆ ವಿಷಯ ಅಂತ ಹೇಳ್ತಾಳೆ. ಗೌತಮ್ ಅವರು ನಿಮಗೆ ತಾಯಿ ಸ್ನಾನ ಕೊಟ್ಟಿದ್ದಾರೆ, ಅದಕ್ಕೆ ಅವ್ರು ನಂಬೋದು. ಆದರೆ ನನಗೆ ನನ್ನ ಮಗು ಮುಖ್ಯ, ನಾನು ಯಾರನ್ನು ನಂಬೋದಿಲ್ಲ ಅಂತ ಹೇಳ್ತಾಳೆ. ಯಾಕಮ್ಮ ಈ ಥರ ಎಲ್ಲ ಮಾತಾಡ್ತೀಯ? ಈ ಟೈಮಲ್ಲಿ ಯಾವ ಥರ ಯೋಚನೆ ಮಾಡಬಾರ್ದು, ಅದು ನಿನಗೂ ಒಳ್ಳೆಯದಲ್ಲ, ಮಗುಗೂ ಒಳ್ಳೆಯದಲ್ಲ. ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕಂತ ಹೇಳ್ತಾರೆ. ಹಾಗೆ ಇಲ್ಲಿ ಎಲ್ಲಿಗೆ ಹೋಗಿದ್ದೀಯ ಅಂತ ಕೇಳ್ತಾರಪ್ಪ. ನಾನು ಅಲ್ಲ ಅತ್ತೆ ಮಾತಾಡಿಸ್ಲಿಕ್ಕೆ ಹೋಗಿದ್ದೆ ಅಂತ. ಅದು ಹೊರಡುವ ಅಂತ ಆಯಿತು ಅಂತ ಹೇಳಿ ಗೌತಮಿಗೆ ಬಂದು ನಾನು ಹೊರಡ್ಲ, ಆಯಿತು ಟೇಕ್ ಕೇರ್ ಅಂತ. ಆಯಿತು, ನೀವು ನಿಮ್ಮ ಆರೋಗ್ಯ ನೋಡಿ ಕರೆಕ್ಟಾಗಿ ಊಟ ಮಾಡಿ ಲೇಟಾಗಿ ಮಲಗೋದು, ಈ ಥರ ಎಲ್ಲ ಮಾಡಬೇಡಿ ಅಂತ ಹೇಳ್ತಾಳೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಾನಿಲ್ಲ ಅಂತ ಸೊರಗಿ ಸಣ್ಣಾಗ್ಲಿಕ್ಕೆ ಹೋಗಬೇಡಿ, ನನಗೆ ನೀವು ಈ ಥರ ಇರೋದೇ ಇಷ್ಟ ಅಲ್ವಾ ಅಂತ ಸುಮ್ಮನೆ ಕಾಲೆಳೀತಾಳೆ. ನೀವು ಮನೆಯಿಂದ ಎಲ್ಲೂ ಹೊರಗಡೆ ಹೋಗಬೇಡಿ, ಆರಾಮ್ಸೆ ಮನೆಯಲ್ಲೇ ಇರಿ ಅಂತ. ನೀವಿಲ್ಲದೆ ನಾನು ಆರಾಮ್ಸೆ ಇರಲಿಕ್ಕೆ ಸಾಧ್ಯನಾ ಅಂತ ಸುಮ್ಮನೆ ಹೇಳ್ತಾಳೆ. ಮಾವ ಅತ್ತೆ ಭೂಮಿಕಾ ಚೆನ್ನಾಗಿ ನೋಡ್ಕೊಳ್ಳಿ, ನೀವು ಚೆನ್ನಾಗಿ ನೋಡ್ಕೊಳ್ತೀರಂತ ಗೊತ್ತು, ಆಯ್ತಾಳೆ ಅಂದರೆ ನಾವು ಚೆನ್ನಾಗಿ ಕಣ್ಣಲ್ಲಿ ಕಣ್ಣಟ್ಟಿ ನೋಡ್ಕೊಳ್ತೀವಿ, ನೀವು ಬೇಜಾರು ಮಾಡ್ಕೊಳ್ಬೇಡಿ. ಅಲ್ಲಿ ಅಂದರೆ ಪ್ರೆಗ್ನೆಂಟ್ ಆದವರು ತಾಯಿ ಜೊತೆ ಇದ್ರೇ ಒಳ್ಳೆಯದು, ಅದಕ್ಕೆ ಈ ಪದ್ಧತಿ ಅಂತ. ಅವಾಗ ಅಪೇಕ್ಷೆ ಹೇಳ್ತಾಳೆ, ಭಾವ ನೀವು ಏನು ವರಿ ಮಾಡಬೇಡಿ, ಅಕ್ಕನ ಜೊತೆ ನಾನು ಇರ್ತೀನಿ ಅಂತ. ಅಪೇಕ್ಷನಿಗೆ ಅಕ್ಕನ ಮೇಲೆ ಪ್ರೀತಿ ಇದೆ, ಆದರೆ ಆ ಮೊದಲಿನ ಮುನಿಸು ಅದೇ ಥರ ಇದೆ, ಅದನ್ನು ತೋರಿಸ್ಕೊಳ್ತಾ ಇಲ್ಲ. ಸೊ ಆವಾಗ ಪಾರ್ಥ ಹೇಳ್ತಾನೆ, ಒಳ್ಳೇದಾಯಿತು ನೀವು ಹೋಗ್ತಿದ್ದೀರಾ, ಗುಡ್ ಥಾಟ್, ನಿಮ್ಮನ್ನು ನೋಡಿದಾಗೆ ಆಗುತ್ತೆ, ಅತ್ತಿಗೆ ನೋಡುವುದಾಗೆ ಆಗಾಗ ಬರ್ಬೋದು ಅಂತ. ಅಪೇಕ್ಷೆ ತುಂಬ ಥ್ಯಾಂಕ್ಸ್ ಅಂತ ಭೂಮಿ ಕೇಳ್ತಾಳೆ. ನಾನು ಹೇಳಿದ್ನಲ್ಲ ಡ್ಯೂಟಿ ಮಾಡ್ತಿರೋದು ಅಂತ ಹೇಳ್ತಾಳೆ. ಜಯದೇವ್ ಅನ್ಕೊಳ್ತಾನೆ, ಇಷ್ಟು ದಿನ ಮಾಮ್ ಏನೇ ಮಾಡಿದ್ರು ಸಿಕ್ ಬೀಳ್ತಾ ಇರಲಿಲ್ಲ, ಈ ಸಲ ಹೇಗೆ ಸಿಕ್ಕಿಬಿದ್ರು, ಹೇಗೆ ಭೂಮಿಕಾ, ಇದಕ್ಕೆಲ್ಲ ಕಾರಣ ಭೂಮಿಕಾ, ಅವಳು ಹೇಗೆ ಎವಿಡೆನ್ಸ್ ನಮ್ಮ ಜೊತೆನೇ ಇದ್ದು ಕಲೆಕ್ಟ್ ಮಾಡ್ಕೊಂಡ್ಲು ಅಂತ ಅಂದ್ಕೊಳ್ತಾನೆ. ನಮ್ಮ ಕೆಳಗಡೆನೆ ಗುಂಡಿ ತೋಡಿದ್ದಾಳೆ. ಈ ಮಾಮ್ ಏನೋ ತಲೆ ಉಪಯೋಗಿಸ್ಕೊಂಡು ಬಚಾವಾದ್ರು, ಆದರೆ ಪಾಪ ಮಾವ ಜೈಲಿಗೆ ಹೋಗಾಯಿತು ಅಂತ ಅಂದ್ಕೊಳ್ತಾನೆ. ಅವನಷ್ಟಿಗೆ ಮಾತಾಡ್ತಾ ಇರುವಾಗ ಮಲ್ಲಿ ಬರ್ತಾಳೆ. ರೀ ಏನು ಮಾಡ್ತಿದ್ದೀರಾ, ಒಬ್ಬರು ಮಾತಾಡ್ತೀರಿ, ಏನಿಲ್ಲ ಮತ್ತು ನೀವು ಏನಿಲ್ಲ ಅಂತ ಹೇಳ್ತೀರಾ, ಮುಖ ಮಾತ್ರ ಅರಳೆನಾಗೆ ಮಾಡ್ಕೊಂಡಿದ್ದೀರಾ ಅಂತ ಸುಮ್ಮನೆ ಹೇಳ್ತಾಳೆ. ಸೊ ಇಲ್ಲಿಗೆ ಈ ವಿಡಿಯೋ ಏನು ಮಾಡ್ತಿದ್ದೀನಿ. ಫೈನಲಿ ಈ ಸೀರಿಯಲ್ ಎಂಡ್ ಆಗುತ್ತೆ ಅಂತ ಅಂದ್ಕೊಂಡ್ರೆ ಈ ಸೀರಿಯಲ್ ಎಂಡ್ ಆಗ್ತಿಲ್ಲ, ಇನ್ನೂ ಏನು ಮಾಡ್ತಾರೋ ಗೊತ್ತಿಲ್ಲ. ಲಕ್ಷ್ಮೀಕಾಂತ್ ಅಂತೂ ಜೈಲಿಗೆ ಹೋಗಾಯಿತು, ಇನ್ನು ಶಕುಂತಲನ್ನು ಹೇಗೆ ಅರೆಸ್ಟ್ ಮಾಡೋದು ಗೊತ್ತಿಲ್ಲ. ಸದ್ಯಕ್ಕೆ ಏನಾಗುತ್ತೆ ಈ ಸೀರಿಯಲ್ ನೋಡುವ.